ರಾಮದೂರ್ ತಾಲೂಕ್ ಕಲ್ಲೂರ್ ಗ್ರಾಮದವಳು ನಮ್ಮ ಯಜಮಾನ್ರ ಬಸವರಾಜ್ ಅಯ್ಯಪ್ಪ ಪೂಜಾರ. ನಮ್ಮ 11 ವರ್ಷಗಳಿಂದ ಇವ್ರ ಬಹಳ ಕುಡಿತಾ ಇದ್ರ. ಕುಡಿತದ ಜೀವನ ಬಹಳ ಕೆಟ್ಟದ್ದು. ನಮ್ಮ ಜೀವನದೊಳಗ ಬಹಳ ತೊಂದರೆಗಳು ಬಹಳ ಆಗ್ಯವು. ನಮ್ಮ 2 ಹೆಣ್ಣು ಮಕ್ಕಳು ಚಿಕ್ಕವರಿದ್ರ ಬಹಳ ತೊಂದರೆಗಳಾಗ್ತಾ ಇದ್ವು. ಕೂಡು ಕುಟುಂಬದಿಂದ ಬಂದವರು ಇವ್ರನ್ನ ಸಣ್ಣ ಮಕ್ಕಳು ಇರುವಾಗಲೇ ಬೇರೆ ಆಗುತ್ತ ಟ್ರ್ಯಾಕ್ಟರ್ ಪಾಲಿಗೆ ಬಂತು. ಡ್ರೈವಿಂಗ್ ಬೇಸರ ಆಗತ್ತ, ತೊಂದರೆ ಆಗತ್ತ ಅನ್ನೋ ಸಂಬಂಧ ಕಷ್ಟದ ಆಗತ್ತಂತಂದು ಸ್ವಲ್ಪ ಕುಡಿತಾ ಅದನ್ನ ಜಾಸ್ತಿ ಮಾಡಿಬಿಟ್ರು. ಉದ್ಯೋಗದ ಮ್ಯಾಗಂತ ಹೋಗ್ತಾ ಇದ್ರು. ಹೋದವ್ರು 2-3 ಗಂಟ್ಲೆ ಮನೆಗೆ ಬರ್ತಿದ್ದಿಲ್ಲ. ನಮ್ಮ ಚಿಕ್ಕ ಮಕ್ಕಳು ನಾ ಬಿಸಿ ಊಟಕ್ಕೆ ಹೋಗ್ತಿದ್ನಿ. ಬಹಳ ತೊಂದರೆಗಳಾಗ್ತಿತ್ತು. ಇದೇ ರೀತಿ ಎಷ್ಟು ಹೇಳಿದ್ರು ಕೇಳ್ತಿದ್ದಿಲ್ಲ. ನಮ್ಮಲ್ಲಿ ಸಿದ್ದೇಶ್ವರ ಸುಕ್ಷೇತ್ರ ಐತಿ, ಅಲ್ಲಿ ಪೂಜೆ ಮಾಡೋರಂತವ್ರು ನಾವು. ಎಲ್ಲರೂ ಹೇಳಿದ್ರು ಕೇಳಿಲ್ಲ. ಸಣ್ಣ ಮಕ್ಕಳ ಮೇಲೆ ಆಣಿ ಪ್ರಮಾಣ, ಫೋಟೋದ ಮ್ಯಾಗ ಆಣಿ ಎಲ್ಲ ಮಾಡಿದ್ರು ಕೇಳಿಲ್ಲ. ಒಮ್ಮೆ ದಿನ ನಮ್ಮ ಅಪ್ಪಾಜಾರ್ ಬಂದು ಹಿಂಗ ಮಧ್ಯವರ್ತಿ ಶಿಬಿರ ಅಂತ ಮಾಡ್ತಾರ ನಮ್ಮ ಊರಾಗ. ಅದರಲ್ಲಿ ಹೋದವ್ರು ಬಹಳ ಜನ ಬಿಟ್ಟಾರ. ನೀನು ಹೋಗ್ತೀನಪ್ಪ ಅಂತಂದ್ರ ಅವ್ರು ಬಹಳ ಮಕ್ಕಳ ಮ್ಯಾಗ ಬಹಳ ಜೀವಿದ್ರ ಕರೆ. ಆದ್ರೆ ಇದು ಕುಡಿತನ ಅವ್ರನ್ನ ಬಹಳ ಇದನ್ ಮಾಡ್ತಿತ್ತು. ಅದು ಹಂಗಾಗಿ ಅವ್ರು ಹ್ಞೂ ಅಂತ ಒಪ್ಕೊಂಡ್ರು. ಅವ್ರು 746ನೇ ಶಿಬಿರ ಹುಬ್ಬಳ್ಳಿ ಸಮೀಪ ಕುಂದಗೋಳಕ್ಕೆ ನಮ್ಮ ಅಣ್ಣಾರ್ ಹೋಗಿ ಕಳಿಸಿ ಬಂದ್ರು. ಅವ್ರು 4 ದಿನ ತನ ಫೋನ್ ಕೊಟ್ಟಿದ್ದಿಲ್ಲ. 4 ದಿನದ ಮೇಲೆ ಫೋನ್ ಕೊಟ್ರು. ಹಿಂಗ ಕುಟುಂಬಸ್ಥರು ಬರ್ತಾರ, ನೀವು ಬರ್ರಿ ಅಂತ ಹೇಳಿದ್ರು. ನಮಗ್ ದೂರ ಆಗೋ ಸಂಬಂಧ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾಡ್ರಂತೆ ಸಮಾರಂಭ ಐತಿ ಅಂತಂದ್ರ ಇವತ್ತರಂತೆ ನಾವು ಹೋದ್ವಿ. ಅವ್ರನ್ನ ನೋಡೋತ್ತಿಗೆ ನನಗೆ ಅನಸ್ತಿ ನಾವತ್ತ ನಮಗ ಇನ್ ಚಲೋ ಆಗತ್ತಪ್ಪ. ನಮ್ಮ ಇದನ್ನ ಈ ಯೋಜನೆಯಿಂದ ನಾವು ಎಂತ ಎಷ್ಟು ಹೇಳಿದ್ರು ಕೇಳಿದವ್ರು ಇವ್ರು. ಅವ್ರನ್ನ ನೋಡೋದ್ಗೆ ನನಗೆ ಭಾಳ ಖುಷಿ ಆಯ್ತು. ಇನ್ ಚಲೋ ಆಗತ್ತ, ಬಿಡ್ತಾರ, ನಾವು ಚಲೋ ಹಾಕಿವಿ ಅಂತ ಅಂದ್ಕೊಂಡು ನಾವು ಅವತ್ತು ಮರುದಿವ್ಸ ಭಜನಾ ಟೈಮ್ಗೆ ಹೋಗಿದ್ವಿ. ಅವ್ರನ್ನ ಅಷ್ಟು ಚಂದ ಸಹೋದರಂತೆ ನೋಡ್ಕೊಂಡು ಎಲ್ಲ ಗುರುವಂದವ್ರನ್ನ ಅವ್ರು ಅಷ್ಟು ಚೆನ್ನಾಗಿನ ನೋಡ್ಕೋತಾರ. ಪೂಜ್ಯರು ಎಲ್ಲ ಯೋಜನೆ ಒಳಗೂ ಇದೊಂದು ಯೋಜನೆಯನ್ನ ಬಹಳ ಚಲೋ ಮಾಡ್ಯಾರ. ಜೀವನವನ್ನ ರೂಪಿಸಿ ಕೊಡುವಂತ ಯೋಜನೆ ಇದಾಗೈತಿ. ಇಂಥ ಯೋಜನೆಯನ್ನ ಮಾಡಿದ್ದ ಪೂಜ್ಯರಿಗೆ ನಾನು ಕೋಟಿ ನಮನಗಳನ್ನ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ.